ಫ್ರೆಂಡ್ಸ್, ಆ ದಿನ ಅಗಾಗನು ಎನ್ನುವಂಥವನಿಗೆ ಕೊಂದು ಹಾಕಿದ್ದೇ ಆದರೆ ಹಾಮಾನನು ಎಂಬ ದುರ್ಮಾರ್ಗಿ ಹುಟ್ಟುತ್ತಾ ಇರಲಿಲ್ಲ. ಆ ದುರ್ಮಾರ್ಗಿಯ ಮನಸ್ಸಿನೊಳಗೆ ಮೂಡಿ ಬಂದ ಒಂದು ದುರ್ಮಾರ್ಗದ ಆಲೋಚನೆ ಏನೆಂದರೆ ಯಹೂದ್ಯರನ್ನೆಲ್ಲ ಕೊಂದಾಕಬೇಕು. ಹಾಗೆ ಕೊಂದಾಕಬೇಕು ಎಂದು ರಾಜ ಮುದ್ರೆಯನ್ನು ತೆಗೆದುಕೊಂಡು, ರಾಜ ಆಜ್ಞೆಯನ್ನು ತೆಗೆದುಕೊಂಡು ಯಹೂದ್ಯರನ್ನೆಲ್ಲ ನಾಶ ಮಾಡಿ ಬಿಡಬೇಕೆಂದಿರುವ ಸಮಯದಲ್ಲಿ ಎಸ್ತೇರಳು ಎನ್ನುವಂತಹ ಆತ್ಮೀಕಳು ತನ್ನ ಪ್ರಜೆಗಳೆಲ್ಲರೊಂದಿಗೆ ಸೇರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಾಗ ಯಹೂದ್ಯರಿಗೆ ವಿರುದ್ಧವಾಗಿ ಒಳಸಂಚು ಮಾಡಿರುವಂತಹ ಹಾಮಾನನು ತಾನು ಮೊರ್ದೆಕಾಯಿಯನ್ನು ಕೊಂದಾಕುವುದಕ್ಕಾಗಿ ಗಲ್ಲು ಕಂಬವನ್ನು ಸಿದ್ಧ ಮಾಡಿ ಇಡುತ್ತಾನೆ. ಕೊನೆಗೆ ಹಾಮಾನನು ಅದೇ ಗಲ್ಲು ಕಂಬಕ್ಕೆ ಬಲಿಯಾಗಬೇಕಾಯಿತು. ನಿಮಗೆ ಜ್ಞಾಪಕ ಇದೆಯಾ? ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಮಾತನ್ನು ಹೇಳ್ತಾರೆ. ಏನೆಂದು ಗೊತ್ತಾ? ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸ್ತೇನೆ ಎಂದು. ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ, ನಿನ್ನನ್ನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನೆ. ಹಾಮಾನನು ಯಹೂದ್ಯರನ್ನು ದ್ವೇಷಿಸಿದ. ಹಾಮಾನನು ಯಹೂದ್ಯರಿಗೆ ಕೇಡನ್ನುಂಟು ಮಾಡಿದ. ಏನಾಯ್ತು ಹೇಳಿ? ತಾನೇ ನಾಶನವನ್ನು ಕೊಂಡು ತಂದುಕೊಂಡ. ಕ್ರೈಸ್ತತ್ವವನ್ನು ನಾಶ ಮಾಡಬೇಕೆಂದು, ಕ್ರೈಸ್ತತ್ವವನ್ನು ಸಮಾಧಿ ಮಾಡಬೇಕೆಂದು, ಕ್ರೈಸ್ತವ್ಯಕ್ಕೆ ಅಡ್ರೆಸ್ ಇಲ್ಲದಂತೆ ಮಾಡಬೇಕೆಂದು ಕಳೆದ 2000 ವರ್ಷಗಳಿಂದ ಎಷ್ಟೋ ಜನರು ಎಷ್ಟೋ ಪ್ರಯತ್ನ ಮಾಡಿದ್ರು. ಆದರೆ ಚರಿತ್ರೆ ಹೇಳುವುದೇನೆಂದರೆ, ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು, ಇಸ್ರಾಯೇಲ್ಯರನ್ನು ಫರೋಹನ ಪ್ರಜೆಗಳು ಹಿಂಸೆ ಪಡಿಸುತ್ತಿದ್ದ ಹಾಗೆ, ಶ್ರಮೆ ಪಡಿಸುತ್ತಿರುವ ಹಾಗೆ ಇಸ್ರಾಯೇಲರು ಅತ್ಯಧಿಕವಾಗಿ ಅಭಿವೃದ್ಧಿಯಾದರು, ವಿಸ್ತರಿಸಿದರು ಎಂದು ಬೈಬಲ್ ನಲ್ಲಿದೆ. ಸೊ ಕ್ರೈಸ್ತರೆಂದು ಭಾವಿಸಿ, ನಿಮ್ಮನ್ನು ನನ್ನನ್ನು ಒಂದು ವೇಳೆ ಶ್ರಮೆಗೊಳಿಸಬೇಕು ಎಂದು ಭಾವಿಸಿ ಕ್ರೈಸ್ತವ್ಯವನ್ನೇ ಶ್ರಮೆಗೊಳಿಸಬೇಕು ಎಂದು ಪ್ರಯತ್ನಿಸೋದಾದರೆ, ಬೈಬಲ್ ನಲ್ಲಿ ದೇವರು ಹೇಳಿದ್ದಾರೆ, ನಿಮ್ಮನ್ನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನೆ ಎಂದು, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ. ಹಾಮಾನನು ಯಹೂದ್ಯರನ್ನು ದ್ವೇಷಿಸುತ್ತಾನೆ, ಯಹೂದರ ಮೇಲೆ ಪ್ರತಿಕಾರ ಇಟ್ಕೊಳ್ತಾನೆ, ಯಹೂದ್ಯರ ನಾಶನವನ್ನು ಕೋರಿಕೊಂಡು ಕೊನೆಗೆ ಏನಾದನು ಗೊತ್ತಾ? ತಾನೇ ನಾಶವಾಗಿ ಹೋದ. ಅದಕ್ಕೆ ಸಹೋದರ ಸಹೋದರಿಯರೇ, ದಯವಿಟ್ಟು ಇತರರ ನಷ್ಟವನ್ನಾಗಲಿ ಕಷ್ಟವನ್ನಾಗಲಿ ಕೋರಿಕೊಳ್ಳಬೇಡಿ. ಆ ವ್ಯಕ್ತಿ ಯಾರೇ ಆಗಿರಬಹುದು, ಆ ವ್ಯಕ್ತಿ ನಾಶವಾಗಬೇಕೆಂದು, ಆ ವ್ಯಕ್ತಿ ನಷ್ಟ ಹೋಗಬೇಕೆಂದು, ಆ ವ್ಯಕ್ತಿ ಕಷ್ಟಗಳ ಪಾಲಾಗಬೇಕೆಂದು, ಆ ಕುಟುಂಬ ನಾಶವಾಗಬೇಕೆಂದು, ಅವರ ಉದ್ಯೋಗ ಹೋಗ್ಬೇಕೆಂದು, ಅವರಿಗೆ ಮಕ್ಕಳಾಗಬಾರದೆಂದು, ಅವರ ಮಗಳ ಮದುವೆ ಆಗಬಾರದೆಂದು, ಅವರು ಮನೆ ಕೊಂಡ್ಕೊಳ್ಬಾರ್ದೆಂದು, ಅವರ ಬೆಳೆ ಬೆಳೆಯಬಾರದೆಂದು ಯಾವತ್ತೇ ಆಗಲಿ ಆಲೋಚನೆ ಮಾಡಬೇಡಿ. ಯಾಕೆಂದರೆ ನೀವು ಏನನ್ನು ಆಲೋಚಿಸಿ ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಕೊನೆಗೆ ನಡೆದದ್ದೇನೆಂದರೆ, ಮೊರ್ದೆಕಾಯ್ ಎನ್ನುವಂತಹ ಯಹೂದ್ಯನಿಗೆ, ಅಂದರೆ ಎಸ್ತೇರಳ ದೊಡ್ಡಪ್ಪನಿಗೆ ಕೊಂದಾಕಬೇಕು ಎಂಬುದಾಗಿ ಹಾಮಾನನು ಒಳಸಂಚನ್ನು ಮಾಡಿದ್ರೆ, ಕೊನೆಗೆ ನಡೆದದ್ದೇನೆಂದರೆ, ತಾನೇ ಅಗಿದಿರುವ ಗುಂಡಿಯೊಳಗೆ ಹಾಮಾನನೇ ಬೀಳಬೇಕಾಯ್ತು. ಎಸ್ತೇರಳೊಂದಿಗಿದ್ದಂಥವರು, ಮೊರ್ದೆಕಾಯ್, ಅವನೊಂದಿಗಿರುವ ಎಲ್ಲಾ ಯಹೂದ್ಯರು ಮಾಡಿದ್ದೇನು ಗೊತ್ತಾ? ಅಪಾಯ ಹೊಂಚು ಹಾಕಿಕೊಂಡಿದೆ, ಮರಣ ಹೊಂಚು ಹಾಕಿಕೊಂಡಿದೆ. ಈ ಮರಣದಿಂದ ನಮ್ಮನ್ನು ತಪ್ಪಿಸಬಲ್ಲಾತನು ಕೇವಲ ದೇವರು ಮಾತ್ರವೇ ಎಂದು ಅವರೆಲ್ಲರೂ ಸೇರಿ 3 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. ನಿಮಗೆ ನೆನಪಿದೆಯಾ? ಗತ ಕಾಲದಲ್ಲಿ ಕೊರೋನಾ ವೈರಸ್ ನಮ್ಮ ದೇಶದೊಳಗೆ ಪ್ರವೇಶಿಸಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿ ಆದೇಶ ಹೊರಡಿಸಿರುವ ಮೊದಲ 3 ದಿನಗಳಲ್ಲಿ ನಾವೆಲ್ಲರೂ ಸೇರಿ ಉಪವಾಸ ಪ್ರಾರ್ಥನೆ ಮಾಡೋಣ ಎಂದು ಘೋಷಿಸಿದೆ. ಮೊದಲ 3 ದಿನಗಳವರೆಗೂ ನಾವು ಉಪವಾಸ ಪ್ರಾರ್ಥನೆ ಮಾಡಿದೆವು. ಆ ನಂತರ ಕಂಟಿನ್ಯೂಸ್ ಆಗಿ ಪ್ರತಿದಿನ ಸಾಯಂಕಾಲ ದೇವರ ವಾಕ್ಯ ಸಾರುತ್ತಲೇ ಇದ್ದೆ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುತ್ತಲೇ ಇದ್ದೆವು. ಆ ನಂತರ 40 ದಿನಗಳವರೆಗೂ ಉಪವಾಸ ಪ್ರಾರ್ಥನೆ ನಾವು ಮಾಡಿದೆವು. ಆ ನಂತರ ಇಲ್ಲಿಯವರೆಗೂ ಕೂಡ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 9:30 ಗಂಟೆಯವರೆಗೂ ವಿಶೇಷ ಪ್ರಾರ್ಥನೆ, ನಮ್ಮ ದೇಶ ಸಂರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತಲೇ ಇದ್ದೇವೆ. ಈ ಎಲ್ಲಾ ಪ್ರಾರ್ಥನೆಗಳಿಗೆ ಖಂಡಿತವಾಗಿಯೂ ದೇವರು ಉತ್ತರವನ್ನು ಅನುಗ್ರಹಿಸುತ್ತಾರೆ, ಅದರಲ್ಲಿ ಯಾವ ಸಂದೇಹವಿಲ್ಲ. ಸೊ ಹಾಮಾನನು ಎಲ್ಲಿಂದ ಬಂದನೆಂದು ನಾವು ತಿಳಿದುಕೊಂಡೆವು. ದೇವರು ಹೇಳಿದ ಪ್ರಕಾರ ಸೌಲನು ಅಗಾಗನು ಎಂಬ ರಾಜನಿಗೆ ಕೊಂದಾಕಿದ್ರೆ ಚೆನ್ನಾಗಿರ್ತಿತ್ತು. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಸಂತೋಷವಿಲ್ಲದಂತೆ, ಸತ್ಪ್ರವರ್ತನೆ ಇಲ್ಲದಂತೆ, ಸುಬುದ್ಧಿ ಇಲ್ಲದಂತೆ ಹಾಳು ಮಾಡುವ ಕೆಲವೊಂದು ಪಾಪಿಷ್ಟ ಲಕ್ಷಣಗಳಿರುತ್ತವೆ.
ಅವುಗಳನ್ನು ಮೇಲಿಂದ ಮೇಲೆ ನಾವು ಸಂಹರಿಸುವುದಾದ್ರೆ ಒಳ್ಳೆಯದು. ಅವುಗಳನ್ನು ನಮ್ಮಿಂದ ದೂರ ಮಾಡುವುದಾದ್ರೆ ಒಳ್ಳೆಯದು. ಅವುಗಳನ್ನು ಇರಲು ಬಿಟ್ರೆ, ಬದುಕಲು ಬಿಟ್ಟರೆ ಅದು ಒಂದಲ್ಲ ಒಂದು ದಿನ ನಿಮಗೆ ಶಾಪವಾಗಿ ಮಾರ್ಪಡುತ್ತೆ. ಅಗಾಗನನ್ನು ಸೌಲನು ಬದುಕಲು ಬಿಟ್ಟರೆ, ಕೆಲವೊಂದು ನೂರಾರು ವರ್ಷಗಳ ನಂತರ ಅಗಾಗನ ಸಂತತಿಯಾದ ಹಾಮಾನನು ಶಾಪವಾಗಿ ತಯಾರಾದ, ಪ್ರಮಾದವಾಗಿ ತಯಾರಾದ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಜಯ ನೋಡಲಾರದಕ್ಕಾಗಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಾರದಕ್ಕಾಗಿ, ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದಕ್ಕಾಗಿ, ನಿಮ್ಮ ಶರೀರದಲ್ಲಿ ಆರೋಗ್ಯ ಇಲ್ಲದಕ್ಕಾಗಿ, ಬಲವೂ ಇಲ್ಲದಕ್ಕಾಗಿ, ಶಕ್ತಿ ಇಲ್ಲದಕ್ಕಾಗಿ ಕಾರಣ ಗೊತ್ತಾ? ನೀವು ಮಾಡುತ್ತಾ ಬರುತ್ತಿರುವ ಪಾಪದಿಂದ ತಾನೇ. ನೀವು ಇರಲು ಬಿಟ್ಟಿರುವಂತಹ ಸೈತಾನನಿಗೆ ಸಂಬಂಧಪಟ್ಟ ಲಕ್ಷಣಗಳಿಂದ ತಾನೇ. ಶರೀರ ಸಂಬಂಧವಾದ ಕಾರ್ಯಗಳು ನಿಮ್ಮಲ್ಲಿ ಬದುಕಲು ಬಿಟ್ಟಿರುವುದಕ್ಕಾಗಿ ತಾನೇ ಈ ದಿನ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಶರೀರದಲ್ಲಿ ಸುಖವಿಲ್ಲದಂತೆ ಆಗಿರೋದು. ಅದೇ ವಾಸ್ತವ. ಆ ಕಾಲದಲ್ಲಿ ದೇಶದಲ್ಲಿ ಸುಖ, ಸೌಖ್ಯ, ಸಂತೋಷ, ಸಮಾಧಾನ ಇಲ್ಲದಕ್ಕೆ ಕಾರಣವೇನೆಂದರೆ ಹಾಮಾನನು ಎನ್ನುವವನು ಬದುಕಿದ್ದ. ಹಾಗೆ ಅವನು ಬದುಕಿರಲು ಕಾರಣವೇನು? ಸೌಲನು ಮಾಡಿರುವ ತಪ್ಪು. ಸೌಲನು ಸತ್ತೋದ. ಪ್ರಿಯರೇ, ಕೇಳ್ತಿದ್ದೀರಾ? ಸೌಲನು ಸತ್ತು ಹೋದ. ಆದರೆ ಸೌಲನು ಮಾಡಿರುವ ತಪ್ಪಿನಿಂದ ಇನ್ನೂ ಜನರು ನಷ್ಟ ಹೋಗುತ್ತಲೇ ಇದ್ರು. ಇದು ವಾಸ್ತವವಲ್ಲವೋ? ಸಹೋದರ, ಜಾಗ್ರತೆಯಿಂದ ಕೇಳು. ಸಹೋದರಿ, ಜಾಗ್ರತೆಯಿಂದ ಕೇಳು. ಒಂದು ದಿನ ಒಬ್ಬ ಸಹೋದರಿ ಬಂದು ಹೇಳ್ತಾಳೆ, ಅಯ್ಯ, ಒಂದು ಕಾಲದಲ್ಲಿ ನನ್ನ ಗಂಡ ಕಲೂರಿ ಟೆಂಪಲ್ ನಲ್ಲಿ ಸೇವೆಯಲ್ಲಿ ಪಾಲ್ಗೊಂಡಿದ್ದ. ಆ ನಂತರ ಸೇವೆಯನ್ನು ಬಿಟ್ಟು ಬೇರೆ ಮಾರ್ಗವನ್ನೇ ಆರಿಸಿಕೊಂಡಿದ್ದ. ಕಳೆದ ವಾರವೇ ನನ್ನ ಗಂಡ ತೀರಿ ಹೋದ್ರು ಎಂದು ಹೇಳುತ್ತಾ, ಅವನು ಸಾಯುವವರೆಗೂ ನಮಗೆ ಗೊತ್ತಿಲ್ಲಯ್ಯ. ನಮಗೊಂದು ಒಳ್ಳೆ ಕಾರ್ ಇದೆ ಅಂದ್ಕೊಂಡೆವು, ಒಂದು ಒಳ್ಳೆ ಮನೆ ಇದೆ ಅಂದ್ಕೊಂಡೆವು, ಎಲ್ಲವೂ ಚೆನ್ನಾಗಿದೆ ಅಂದ್ಕೊಂಡೆವು. ಆದ್ರೆ ಅವನು ಸತ್ತ ನಂತರ ಗೊತ್ತಾಯ್ತಯ್ಯ, ನನ್ನ ಗಂಡ ಬಹಳ ಸಾಲ ಮಾಡಿದ್ದಾನೆಂದು. ಸಾಲ ಮಾಡಿ ಮನೆ ಕೊಂಡ್ಕೊಂಡಿದ್ದಾನೆಂದು, ಸಾಲ ಮಾಡಿ ಕಾರ್ ಕೊಂಡ್ಕೊಂಡಿದ್ದಾನೆಂದು, ಸಾಲ ಮಾಡಿ ಇಷ್ಟೆಲ್ಲ ಹೂಡಿಟ್ಟಿದ್ದಾನೆಂದು. ಈಗ ಸಾಲ ಕೊಟ್ಟವರು ಬಂದು ಎಲ್ಲವನ್ನು ತೆಗೆದುಕೊಳ್ತಿದ್ದಾರೆ. ಮನೆ ತೆಗೆದುಕೊಂಡ್ರು, ಈಗ ಕಾರು ತೆಗೆದುಕೊಂಡ್ರು, ನಮಗಿರುವ ಸಮಸ್ತವನ್ನು ತೆಗೆದುಕೊಂಡು ಹೋದ್ರು. ಜಾಗ್ರತೆಯಿಂದ ಕೇಳಿ. ಗಂಡ ಸತ್ತೋದ. ಪ್ರಿಯರೇ, ಗಂಡ ಸತ್ತಿರುವುದಕ್ಕೆ ಆ ಹೆಂಡತಿ ಎಷ್ಟೋ ದುಃಖ ಪಡ್ತಿದ್ದಾಳೆ. ನಮ್ಮ ತಂದೆ ಸತ್ತೋಗಿದ್ದಾನೆ ಎಂದು ಮಕ್ಕಳು ದುಃಖ ಪಡ್ತಿದ್ದಾರೆ. ಆದರೆ ಕೇಳಿ ಪ್ರಿಯರೇ, ಅವನು ಸಾಯುತ್ತಾ ಮಾಡಿದ್ದೇನೆಂದರೆ ತಾನು ಬದುಕಿರುವಾಗ ಮಾಡಿರುವಂತಹ ತಪ್ಪಿನಿಂದ, ಸಾಲಗಳಿಂದ. ತಾನು ಸತ್ತ ನಂತರವೂ ಸಹ ಹೆಂಡತಿಗೆ ಸುಖ ಇಲ್ಲದಂತೆ ಮಾಡಿದನಲ್ಲವೇ? ಸೌಖ್ಯ ಇಲ್ಲದಂತೆ ಮಾಡಿದನಲ್ಲವೇ? ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾರ್ಥನೆ ಸಹಾಯ ಕೋರುತ್ತಾ ಬಂದು ಹೇಳ್ತಾರೆ, ಅಯ್ಯ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮಕ್ಕಳನ್ನು ತೋರಿಸುತ್ತಾ, ಮಕ್ಕಳಿಗೋಸ್ಕರ ಕೂಡ ಪ್ರಾರ್ಥಿಸಿರಯ್ಯ, ತಂದೆ ಇಲ್ಲದ ಮಕ್ಕಳಾಗಿದ್ದಾರೆ ಅಂದಾಗ, ಏನಾಯ್ತಮ್ಮ? ಸತ್ತೋದ್ರಯ್ಯ. ಸತ್ರು ಸಾಯಲಿ, ಪರವಾಗಿಲ್ಲ. ಆದ್ರೆ ತನಗಿರುವ ರೋಗ ನನಗೂ ಕೂಡ ಅಂಟಿಸಿ ಸತ್ತೋದಯ್ಯ. ಯಾಕೆ? ಏನಾಯ್ತಮ್ಮ? ನನಗೆ ಏಡ್ಸ್ ರೋಗ ಇದೆ ಅಯ್ಯ, ಏಡ್ಸ್ ರೋಗ ಇದೆ ಅಂದಳು. ನನ್ನ ಗಂಡ ಪಾಪಿಷ್ಠನಾಗಿದ್ದನು, ವೇಶ್ಯರ ಬಳಿಗೆ ಹೋಗುತ್ತಾ ಇದ್ದನು. ಆ ವಿಷಯ ನನಗೆ ಗೊತ್ತಾಗ್ಲಿಲ್ಲ, ನಂತರ ಗೊತ್ತಾಯ್ತು. ವೇಶ್ಯರ ಬಳಿಗೆ ಅವನು ಹೋಗಿ ಅವರಿಗಿರುವ ರೋಗ ತಾನು ತಂದುಕೊಂಡು ನನಗೂ ಅಂಟಿಸಿದ್ದಾನೆ. ಆ ನಂತರ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ದೌರ್ಭಾಗ್ಯವೇನೆಂದ್ರೆ, ದುರದೃಷ್ಟವೇನೆಂದ್ರೆ, ಆ ರೋಗ ನನಗ್ ಬಂದ್ರೆ ಪರವಾಗಿಲ್ಲ, ಆದ್ರೆ 2 ಮಕ್ಕಳಿಗೂ ಕೂಡ ಬಂದಿದೆ ಅಯ್ಯ ಅಂದಳು. ಗಂಡ ಸತ್ತಿದಾನಯ್ಯ, ಆದರೆ ಈ ದಿನಕ್ಕೂ ನಮಗೆ ಶಾಪವಾಗಿ ಉಳ್ಕೊಂಡಿದ್ದಾನೆ ಅಂದಳು. ಅರ್ಥವಾಗ್ತಿದೆಯಾ ನಿಮಗೆ? ಪಾಪಿಷ್ಠ ಮನುಷ್ಯನು ತಾನು ಮಾಡಿದ ಪಾಪಿಷ್ಠ ಕಾರ್ಯಗಳಿಗಾಗಿ ತಾನು ಸತ್ರೂ ಸಹ ಅವನು ಮಾಡಿರುವ ಪಾಪಿಷ್ಠ ಕಾರ್ಯಕ್ಕಾಗಿ ಪರಿಣಾಮ ಅವನ ಕುಟುಂಬ ಅನುಭವಿಸಬೇಕಾಗ್ತದಲ್ಲವೇ? ಜಾಗ್ರತೆಯಿಂದ ಕೇಳ್ರಿ. ಹಾಮಾನ ಎನ್ನುವಂಥವನನ್ನು ಕೊಂದಾಕ್ತಾರೆ, ನೇಣು ಹಾಕಿ ಕೂಡ ಕೊಂದಾಕುತ್ತಾರೆ. ಇದನ್ನು 7ನೇ ಅಧ್ಯಾಯದಲ್ಲಿ ನೋಡುವಾಗ ಗೊತ್ತಾಗುತ್ತೆ. ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ. ಅವನು ಸತ್ತರೂ ಸಹ ಯಾವ ರೀತಿಯಾಗಿ, ಆ ರೀತಿ ಸತ್ತು ಹೋದವನು ಮಾಡಿರುವ ಪಾಪಿಷ್ಠ ಕಾರ್ಯ ಹೇಗೆ ಬೆನ್ನಟ್ಟುತ್ತವೆ ಎಂದು, ಬೇಟೆಯಾಡುತ್ತವೆ ಎಂದು ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ ಕೇಳಿ. 8ನೇ ಅಧ್ಯಾಯ, ಇಲ್ಲವೇ 7ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಇಗೋ, ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕಾಯಿಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು. ಆದ್ದರಿಂದ ಹಾಮಾನನನ್ನು ಮೊರ್ದೆಕಾಯಿಗೋಸ್ಕರ ಸಿದ್ಧ ಮಾಡಿದ ಗಲ್ಲಿಗೆ ಅವರು ಅವನನ್ನು ಹಾಕಿದರು.
ಆಗ ಅರಸನ ಕೋಪವು ಶಾಂತವಾಯಿತು. ಫ್ರೆಂಡ್ಸ್, ರಾಜನ ಕೋಪವು ತೀರಿ ಹೋಯಿತು. ಕಾರಣವೇನೆಂದರೆ ಹಾಮಾನನು ಕೊಲ್ಲಲ್ಪಟ್ಟ. ಯಹೂದ್ಯರಿಗೆ ಅನ್ಯಾಯವನ್ನು ಕಲ್ಪಿಸಿದಂತಹ ಹಾಮಾನನು ಕೊಲ್ಲಲ್ಪಟ್ಟ. ಓಕೆ, ಈಗ 8ನೇ ಅಧ್ಯಾಯ 3ನೇ ವಚನ ನೋಡಿ. ಮತ್ತು ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು, ಮತ್ತು ಅಗಾಗನ ವಂಶದವನಾದ ಹಾಮಾನನು ಯಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯವನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಲು, ಏನಂತೆ, ಅದನ್ನು ನಿವಾರಿಸಬೇಕೆಂದು ಕಣ್ಣೀರಿನಿಂದ ರಾಜನಿಗೆ ಬೇಡಿಕೊಂಡಳು. ಕೇಳ್ತಿದ್ದೀರಾ? ಹಾಮಾನನು ಕೊಲ್ಲಲ್ಪಟ್ಟ. ಆದರೆ ಹಾಮಾನನು ಬದುಕಿರುವಾಗ ಈ ಅರಸನಿಂದ ಮುದ್ರಿಸಲ್ಪಟ್ಟಂತಹ ಒಂದು ಶಾಸನವಿತ್ತು. ಯಾವುದು ಆ ಶಾಸನ? ಯಹೂದ್ಯರನ್ನೆಲ್ಲ ಕೊಂದಾಕಬೇಕು. ಆ ಶಾಸನವು ಅಳಿಸಿ ಹಾಕಲ್ಪಟ್ಟ ಹೊರತು ಯಹೂದ್ಯರಿಗೆ ನೆಮ್ಮದಿ ಇರಲಿಲ್ಲ. ಪ್ರಿಯರೇ, ಹಾಮಾನನು ಕೊಲ್ಲಲ್ಪಟ್ಟ. ಆದರೆ ಆ ದುರ್ಮಾರ್ಗಿ ಯೋಚಿಸಿರುವ ಯೋಚನೆಯಿಂದ ಹುಟ್ಟಿ ಬಂದಿರುವ ಪತ್ರ ಇದೆಯಲ್ಲವೇ, ಅದು ಇನ್ನೂ ಬದುಕೇ ಇತ್ತು. ಇಲ್ಲಿ ಹೇಳಲು ಇಚ್ಛಿಸುವುದೇನೆಂದರೆ, ದುರ್ಮಾರ್ಗಿ ಅಂತೂ ಸತ್ತ, ಆದರೆ ಆ ದುರ್ಮಾರ್ಗಿಯ ಮನಸ್ಸೊಳಗಡೆ ಹುಟ್ಟಿ ಬಂದಿರುವ ದುರ್ಮಾರ್ಗತನದ ಆಲೋಚನೆಯಿಂದ ಬರ್ಲಿಕ್ಕಿರುವ ಕೇಡು ಮಾತ್ರ ಬದುಕೇ ಇತ್ತು. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನೀವು ಬದುಕಿರುವಾಗ ಮಾಡುವ ಪಾಪಿಷ್ಟ ಕಾರ್ಯಗಳಿಂದ, ಮಾಡುವ ಪಾಪಿಷ್ಟ ಆಲೋಚನೆಗಳಿಂದ, ಮಾಡುವ ಪಾಪಿಷ್ಟ ಚೇಷ್ಟೆಗಳಿಂದ ನೀವು ಸಾಯಬಹುದು. ಎಕ್ಸಾಂಪಲ್, ಓದಿಸಬೇಕಾದ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳನ್ನು ಸರಿಯಾಗಿ ಓದಿಸದೆ ನಿಮಗೆ ಬಂದಿರುವ ಸಂಬಳದ ಹಣವನ್ನೆಲ್ಲ ಕುಡಿದು ಹಾಳು ಮಾಡಿದ್ದೀರಿ ಅಂದ್ಕೊಳ್ಳಿ. ಹಾಗೆ ಕುಡಿದು ಹಾಳು ಮಾಡಿ ಯಾವುದೋ ಒಂದು ಲಾರಿ ಕೆಳಗಡೆ ಬಿದ್ದು ಸತ್ತಿದ್ದೀರಿ ಅಂದ್ಕೊಳ್ಳಿ. ನೀವು ಪಾಪಿಷ್ಟನು, ಕುಡುಕನು ಆಗಿದ್ದು ಸತ್ತಿದ್ದೀರಿ. ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯದ ಸಂಗತಿ ಏನು? ಅವರ ವಿದ್ಯಾಭ್ಯಾಸದ ಸಂಗತಿ ಏನು? ಅವರ ಸ್ಕೂಲ್ ಫೀಸ್ ಆಗಿರ್ಬೋದು, ಅವರ ಕಾಲೇಜ್ ಫೀಸ್ ಆಗಿರ್ಬೋದು, ಬಂಗಾರದಂತಹ ಭವಿಷ್ಯ ಹೊಂದಬೇಕಾಗಿರುವ ಆ ಮಕ್ಕಳ ಭವಿಷ್ಯದ ಸಂಗತಿ ಏನು? ಅವರು ಓದ್ಲಿಕ್ಕಾಗದೆ ಅಥವಾ ಮಕ್ಕಳ ಕಾಲೇಜ್ ಫೀಸ್ ಕಟ್ಟುವ ಸಾಮರ್ಥ್ಯ ಹೆಂಡತಿಗೆ ಇಲ್ಲದಕ್ಕೆ ಅವರು ವಿದ್ಯಾಭ್ಯಾಸ ಮಧ್ಯದಲ್ಲಿಯೇ ಬಿಟ್ಟು ಬಂಗಾರದಂತಹ ಭವಿಷ್ಯ ಪಕ್ಕಕ್ಕೆ ತಳ್ಳಿ ಹಾಕಿ ಕೂಲಿ ಮಾಡಿ ಬದುಕುವಂತಹ ಪರಿಸ್ಥಿತಿ ನೀವು ಸತ್ತ ನಂತರ ಯಾಕೆ ಅವರಿಗೆ ಧಾವಿಸಿತು ಗೊತ್ತಾ? ನೀವು ಬದುಕಿರುವಾಗ ಬೇಜವಾಬ್ದಾರರಾಗಿ ಜೀವಿಸಿದ್ರಿ. ಹಾಗೆ ಬದುಕಿರುವಾಗ ಹೆಣ್ಣು ಮಕ್ಕಳಿಗೆ, ಕುಮಾರ್ತೆಯರಿಗೆ ಸಂಸ್ಕಾರ ಕಲಿಸಬೇಕು. ಬದುಕಿರುವಾಗ ಮಕ್ಕಳಿಗೆ ಹೇಗೆ ಆತ್ಮೀಕತೆಯನ್ನು, ಅದೇ ರೀತಿ ಹೇಗೆ ಗೌರವವನ್ನು, ಸಂಸ್ಕಾರವನ್ನು, ಜೀವನದ ಮೌಲ್ಯಗಳನ್ನು ತಾಯಿಯಾಗಿ ನೀವು ಕಲಿಸಬೇಕು. ಹಾಗೆ ತಾಯಿಯಾಗಿ ಕಲಿಸಲಾರದೆ ಯಾವಾಗ ನೋಡಿದ್ರು ಗಂಡನೊಂದಿಗೆ ಜಗಳವಾಡುತ್ತಾ ಮನೆಯನ್ನೆಲ್ಲ ತಿಪ್ಪೆಯಂತೆ ಮಾಡೋದಾದ್ರೆ, ಒಂದು ಜಗಳ ಗಂಟಿಯಾದ ಹೆಂಡತಿಯಾಗಿ, ತಾಯಿಯಾಗಿ ನೀವು ಇರೋದಾದ್ರೆ, ಆ ಜಗಳ ಗಂಟಿತನದಲ್ಲಿಯೇ ನಿಮ್ಮ ಕಾಲ ಮುಗಿದು ಹೋಗುತ್ತೆ. ಆದರೆ ನಿಮ್ಮಿಂದ ಜಗಳವಾಡುವ ಸ್ವಭಾವ ಕಲಿತಿರುವ ಮಕ್ಕಳಿದಾರಲ್ಲವೇ, ಅವ್ರೇನ್ ಮಾಡ್ತಾರೆ ಗೊತ್ತಾ? ತಮ್ಮ ಸಂಸಾರ ಕೂಡ ಹಾಳು ಮಾಡ್ಕೊಳ್ತಾರೆ. ನೀವು ಸತ್ತೋದ್ರಿ, ಆದರೆ ನೀವು ಕೊಟ್ಟ ಟ್ರೈನಿಂಗ್ ಏನಿದೆಯಲ್ಲವೋ ಆ ಟ್ರೈನಿಂಗ್ ನಿಂದ ನಿಮ್ಮ ಹೆಣ್ಮಕ್ಳು ಕೂಡ ಸುಖವಿಲ್ಲದೆ, ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ, ಗಂಡನೊಂದಿಗೆ ಐಕ್ಯತೆ ಇಲ್ಲದೆ, ಕುಟುಂಬದ ಗೌರವವನ್ನು ಕೂಡ ಸಮಾಧಿ ಮಾಡಿಕೊಳ್ತಾ ಇರ್ತಾರಲ್ಲವೇ. ಅದಕ್ಕೆ ಕಾರಣ ಗೊತ್ತಾ? ನೀವು ಬದುಕಿರುವಾಗ ನಿಮ್ಮ ಆಲೋಚನೆ ವಿಧಾನ ಸರಿಯಾಗಿರ್ಲಿಲ್ಲ. ನೀವು ಬದುಕಿರುವಾಗ ನಿಮ್ಮ ಸಂಸಾರ ವಿಧಾನ, ಅಂದರೆ ನಿಮ್ಮ ಕುಟುಂಬ ಕಟ್ಟಿಕೊಳ್ಳುವ ವಿಧಾನ ಸರಿಯಾಗಿಲ್ಲ. ಜ್ಞಾನವಿಲ್ಲದಂತೆ ಜೀವಿಸಿದ್ದೀರಿ, ಜ್ಞಾನವಿಲ್ಲದಂತೆ ಬದುಕಿದ್ದೀರಿ. ಜ್ಞಾನವಿಲ್ಲದೆ ನಿಮ್ಮ ಕುಟುಂಬವನ್ನು ಕಸದ ತೊಟ್ಟಿಯಂತೆ ಮಾಡಿಕೊಂಡಿದ್ದೀರಿ. ಕಣ್ಣಾರೆ ನೋಡಿದ ಹೆಣ್ಮಕ್ಕಳು ಸ್ವಲ್ಪ ಟ್ರೈನಿಂಗ್ ಪಡೆದುಕೊಂಡಿರ್ತಾರೆ. ನೀವು ಸತ್ತರೂ ಸಹ ಅವರು ಮಾತ್ರ ತಮ್ಮ ಕುಟುಂಬವನ್ನು ಹಾಳು ಮಾಡಿಕೊಳ್ಳುತ್ತಲೇ ಇರ್ತಾರೆ. ಇದು ವಾಸ್ತವವಲ್ಲವೋ? ಅಂದರೆ ಅರ್ಥವೇನೆಂದರೆ, ನನ್ನ ಜೀವಿತ ನನ್ನ ಇಷ್ಟ. ಏನಾದ್ರೂ ಮಾಡಿಕೊಂಡ್ರೆ ನಾನ್ ಮಾಡಿಕೊಳ್ತೇನೆ, ನಷ್ಟ ಹೋಗೋದಾದ್ರೆ ನಾನ್ ಹೋಗ್ತೇನೆ, ಅದರಿಂದ ನಾನೇ ಕಷ್ಟದ ಪಾಲಾಗ್ತೇನೆ ಎಂದು ಹೇಳಿಕೊಳ್ತಾ ಇರ್ತಾರೆ. ಅದು ವಾಸ್ತವ ಅಲ್ಲ. ನೀವು ವಾಕ್ಯಕ್ಕೆ ವಿರುದ್ಧವಾಗಿ, ವ್ಯತಿರೇಕವಾಗಿ ಜೀವಿಸುವುದಾದ್ರೆ, ನೀವು ಜೀವಿಸುವ ಜೀವಿತದಿಂದ ನಿಮ್ಮ ಮನೆಯವರೆಲ್ಲರೂ ನೀವು ಸತ್ತ ನಂತರವೂ ಸಹ, ನೀವು ಸತ್ತಾದ ಮೇಲೆಯೂ ಕೂಡ ಅದಕ್ಕೆ ಅವರು ಬೆಲೆ ಕಟ್ಟಬೇಕಾಗುತ್ತದೆ ಎಂದು ಮರೆಯಬೇಡಿ. ಗೆಹಜಿ ಅನ್ನುವಂತಹ ಒಬ್ಬ ಸೇವಕನಿದ್ನು. ಅನ್ಯಾಯವಾಗಿ, ಅಕ್ರಮವಾಗಿ ಸೇವೆಯ ಮುಸುಕಿನಲ್ಲಿ ಸಂಪಾದಿಸುತ್ತಾ ಇದ್ದ. ಒಂದು ದಿನ ಅವನ ಬದುಕೆಲ್ಲ ಬಯಲಾಗ್ತದೆ. ಆಗ ಎಲೀಷಾ ಅಂದಿರುವ ಮಾತು ನಿಮಗೆ ನೆನಪಿದೆಯಾ? ಯಾವ ಕುಷ್ಠರೋಗ ನಾಮಾನನನ್ನು ಬಿಟ್ಟು ಹೋಯ್ತೋ ಅದೇ ಕುಷ್ಠರೋಗ ನಿನಗೆ ಅಂಟಿಕೊಳ್ಳುವುದು. ಅಷ್ಟೇ ಅಲ್ಲ, ಗೆಹಜಿ, ನಿನ್ನ ಸಂತತಿಯ ಸಂತತಿಗೂ, ಸಂತತಿಯ ಸಂತತಿಗೂ, ತಲೆಮಾರಿನವರೆಗೂ ಈ ಕುಷ್ಠರೋಗ ಇರುತ್ತದೆ ಅಂದನು. ಕೊನೆಗೇನಾಯ್ತು ಗೊತ್ತಾ ನಿಮಗೆ? ಗೆಹಜಿಗೆ ಆ ಕ್ಷಣವೇ ಕುಷ್ಠರೋಗ ಬಂತು. ಆದರೆ ಅವನ ನಂತರದ ತಲೆಮಾರಿಗೆ, ನಂತರದ ತಲೆಮಾರಿಗೆ, ನಂತರದ ತಲೆಮಾರಿಗೆ
ಕುಷ್ಠರೋಗವೇ ಬಂತಲ್ಲವೇ? ಆ ಗೆಹಜಿಯ ಮೊಮ್ಮಗನನ್ನು ಮರಿ ಮೊಮ್ಮಗನನ್ನು ಕುಷ್ಠರೋಗದಿಂದ ಬಳಲುತ್ತಿರುವವನಿಗೆ, ಏನಯ್ಯ ಈ ವಯಸ್ಸಲ್ಲಿ ನಿನಗೆ ಕುಷ್ಠರೋಗ ಬಂತು ಎಂದು ಕೇಳಿದಾಗ ಏನ್ ಹೇಳ್ತಾನೆ ಗೊತ್ತಾ? ನನ್ನ ತಾತ ಮಾಡಿರುವ ಪಾಪಿಷ್ಟ ಕೆಲಸದಿಂದ ಈ ದಿನ ನಾವು ಕೂಡ ಕುಷ್ಠರೋಗ ಅನುಭವಿಸಬೇಕಾಗ್ತಿದೆ ಅನ್ನುತ್ತಾನೆ. ಸೌಲನ ನಿರ್ಲಕ್ಷ್ಯತನದಿಂದ ಯಹೂದ್ಯರು ಕೆಲವೊಂದು ನೂರಾರು ವರ್ಷಗಳ ನಂತರ ಹಾಮಾನನು ಎಂಬ ಒಬ್ಬ ದುಷ್ಟಕರವಾದ ಆಲೋಚನೆಯಿಂದ ಬಹಳ ಕಷ್ಟಕ್ಕೊಳಗಾದ್ರು. ಕೇಳಿ ಸಹೋದರ ಸಹೋದರಿಯರೇ, ನೀವು ಸತ್ತ ನಂತರ ನಿಮ್ಮ ನಂತರದ ತಲೆಮಾರಿಗೆ ಆಶೀರ್ವಾದಗಳನ್ನು ಬಿಟ್ಟು ಹೋಗುವೀರೋ ಇಲ್ಲವೇ ಶಾಪವನ್ನು ಬಿಟ್ಟು ಹೋಗುವೀರೋ? ಅದು ಈ ದಿನ ನೀವು ಜೀವಿಸುವ ಜೀವಿತದ ಮೇಲೆ ಆಧಾರಗೊಂಡಿದೆ. ಒಬ್ಬ ಅದ್ಭುತಳಾದ ಆತ್ಮಿಕಳಾಗಿ ನೀವು ಜೀವಿಸುವುದಾದರೆ ನಿಮ್ಮ ನಿಮಿತ್ತ ಮುಂದೆ ಬರುವ ತಲೆಮಾರುಗಳಿಗೆ ಆಶೀರ್ವಾದ ಉಂಟಾಗುತ್ತೆ. ಜವಾಬ್ದಾರಿಕೆ ಇಲ್ಲದೆ, ಭಾರವಿಲ್ಲದೆ, ಆತ್ಮಿಕತೆ ಇಲ್ಲದೆ ನೀವು ಇಷ್ಟಾನುಸಾರವಾಗಿ ಜೀವಿಸುವ ವ್ಯಕ್ತಿಯಾಗಿರೋದಾದರೆ ನಿಮ್ಮ ಯಾತ್ರೆಯನ್ನು ಮುಗಿಸಿದ ನಂತರ ನಿಮ್ಮ ಜ್ಞಾಪಕಗಳು ನಿಮ್ಮ ಕುಟುಂಬಕ್ಕೂ ಕೂಡ ಶಾಪವಾಗಿ ಮಾರ್ಪಡ್ತವೆ. ಬೈಬಲ್ ಅಲ್ಲಿ ಒಂದು ಒಳ್ಳೆ ಮಾತಿದೆ, ನೀತಿವಂತನನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಏನಂತೆ? ಆಶೀರ್ವಾದ. ನೀವು ನೀತಿಯಿಂದ ಯಥಾರ್ಥರಾಗಿ ಜೀವಿಸುವುದಾದರೆ ನಿಮ್ಮ ಕುರಿತಾದ ಜ್ಞಾಪಕಗಳು ನಿಮ್ಮ ತಲೆಮಾರಿಗೂ, ನಿಮ್ಮ ನಂತರದ ತಲೆಮಾರಿಗೂ, ಆ ನಂತರದ ತಲೆಮಾರಿಗೂ ಆಶೀರ್ವಾದವಾಗಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಅಷ್ಟೇ ಹೊರತು ಅಶುಭವಾಗಿರಬೇಕೆಂದು ದೇವರು ಕೋರಿಕೊಳ್ತಾ ಇಲ್ಲ. ಸೌಲನ ಕುರಿತಾದ ಜ್ಞಾಪಕಗಳನ್ನು ನಾವು ಒಂದು ವೇಳೆ ನೆನೆಸಿಕೊಳ್ಳುವುದಾದ್ರೆ, ಎಂತಹ ಹುಚ್ಚು ಕೆಲಸ ಮಾಡ್ದ ನೋಡಿ, ಎಂತಹ ದೊಡ್ಡ ತಪ್ಪು ಮಾಡ್ದ ನೋಡಿ. ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡದ್ದರಿಂದ ಯಹೂದ್ಯರೆಲ್ಲರಿಗೂ ಪ್ರಮಾದವನ್ನು ತಂದ ಸೌಲನ ಕುರಿತಾದ ಜ್ಞಾಪಕಗಳು ನಮಗೆ ಎಚ್ಚರಿಕೆಯಾಗಿವೆ. ಯೋಸೇಫನ ಕುರಿತಾದ ಜ್ಞಾಪಕಗಳು, ದಾವೀದನ ಕುರಿತಾದ ಜ್ಞಾಪಕಗಳು, ಅಬ್ರಹಾಮನ ಕುರಿತಾದ ಜ್ಞಾಪಕಗಳು, ದಾನಿಯೇಲನ ಕುರಿತಾದ ಜ್ಞಾಪಕಗಳು ನಮಗೆ ಆಶೀರ್ವಾದ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಒಂದು ದಿನ ನೀವು ಕೂಡ ಈ ಲೋಕಯಾತ್ರೆ ಮುಗಿಸಿ ಹೋಗ್ತೀರಿ. ಏನನ್ನು ಉಳಿಸಿ ಹೋಗ್ಲಿಕ್ಕಿದ್ದೀರಿ? ಆಶೀರ್ವಾದವನ್ನು ಅಥವಾ ಶಾಪವನ್ನು? ಆಶೀರ್ವಾದಕರವಾದ ಜ್ಞಾಪಕಗಳು ಇಲ್ಲವೇ ಎಚ್ಚರಿಕೆಯಿಂದ ಕೂಡಿರುವಂತಹ ಕಹಿ ಅನುಭವಗಳನ್ನು? ಏನನ್ನು ಬಿಟ್ಟು ಹೋಗುವಂತವರಾಗಿದ್ದೀರಿ? ಸಂಸೋನನ ಕುರಿತಾದ ಜ್ಞಾಪಕಗಳು ಎಚ್ಚರಿಕೆಯಾಗಿವೆ. ಸಂಸೋನನ ಜ್ಞಾಪಕಗಳು ಪ್ರತಿ ಯವನಸ್ಥನಿಗೆ ಒಂದು ಎಚ್ಚರಿಕೆಯಾಗಿವೆ. ದೇವರು ಕೊಟ್ಟ ಬಲವನ್ನು ದೇವರಿಗೋಸ್ಕರವಲ್ಲದೆ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಒಬ್ಬ ಯವನಸ್ಥನು ಖರ್ಚು ಮಾಡುವುದಾದ್ರೆ ಹೇಗೆ ಪತನವಾಗ್ತಾನೆಂದು ಸಂಸೋನನ ಜೀವಿತವೇ ಒಂದು ಎಚ್ಚರಿಕೆಯಾಗಿದೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಜೀವಿತದ ಯಾತ್ರೆಯನ್ನು ಮುಗಿಸಿದ ನಂತರ ನೀವು ಎಚ್ಚರಿಕೆಯಾಗಿರುವಂತವರಾಗಿದ್ದೀರೋ ಅಥವಾ ಆಶೀರ್ವಾದವಾಗಿರ್ಲಿಕ್ಕಿದ್ದೀರೋ? ಶಾಪವಾಗಿರ್ಲಿಕ್ಕಿದ್ದೀರೋ ಇಲ್ಲವೇ ಧನ್ಯಕರವಾಗಿರ್ಲಿಕ್ಕಿದ್ದೀರೋ? ಈ ದಿನ ನೀವು ಜೀವಿಸುವ ಜೀವಿತದ ಮೇಲೆ ಆಧಾರಗೊಂಡಿದೆ. ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿ, ನೀವು ಯಾವ ಮಾರ್ಗದಲ್ಲಿದ್ದೀರೆಂದು. ಆಶೀರ್ವಾದಕರವಾದಂತಹ ಮಾರ್ಗದಲ್ಲಿ ನೀವಿದ್ದೀರಾ? ಹಾಗಾದ್ರೆ ಆಶೀರ್ವಾದವನ್ನೇ ಬಿಟ್ಟು ಹೋಗ್ತೀರಿ. ನಿಮ್ಮ ಸುತ್ತಲಿರುವವರಿಗೆ ಭಾರಭರಿತವಾದ ಜೀವಿತ ಜೀವಿಸುತ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ, ನೀವು ಶಾಪವಾಗಿ ಉಳಿದುಕೊಳ್ಳುತ್ತೀರಿ. ಹಾಮಾನನು ಸತ್ತೋದ, ಆದರೆ ಆ ದುರ್ಮಾರ್ಗಿ ಮಾಡಿರುವ ಒಳಸಂಚೆ ಏನಿದೆಯಲ್ಲವೋ ಅದು ಇನ್ನೂ ಬದುಕೇ ಇದೆ. ಅದಕ್ಕಾಗಿಯೇ ಎಸ್ತೇರಳು ರಾಜನ ಬಳಿಗೆ ಬಂದು 4 ಕೆಲಸ ಮಾಡ್ತಾಳೆ. ಪ್ರಾಮುಖ್ಯವಾಗಿ ಪ್ರಾರ್ಥನೆ ಮಾಡ್ತಾಳೆ. ನಮ್ಮ ಜೀವಿತದಲ್ಲೂ ಕೂಡ ನಮ್ಮನ್ನು ಬೆನ್ನಟ್ಟುವಂತಹ ಸಮಸ್ಯೆಗಳಿವೆ. ಆ ಕಾಲದಲ್ಲಿ ಎಸ್ತೇರಳ ಪ್ರಜೆಗಳನ್ನು ಬೆನ್ನಟ್ಟುವ ಸಮಸ್ಯೆ ಮರಣ ಆಗಿತ್ತು. ಆ ಮರಣ ಬೆನ್ನಟ್ಟುತ್ತಿರುವಾಗ, ಮರಣ ಶಾಸನವು ಸಂಚರಿಸುತ್ತಿರುವಾಗ, ಭಯದಿಂದ ಭೀತಿಗೊಳಗಾಗುತ್ತಾ ಜನರು ಬಳಲುತ್ತಿರುವಾಗ ಎಸ್ತೇರಳು ರಾಜನ ಬಳಿಗೆ ಬರ್ತಾಳೆ. ಕನ್ನಡ ಬೈಬಲ್ನಲ್ಲಿ ಇರೋದೇನೆಂದರೆ, ಆಗ ಎಸ್ತೇರಳು 8ನೇ ಅಧ್ಯಾಯ 3ನೇ ವಚನ, ಎಸ್ತೇರಳು ರಾಜನ ಮುಂದೆ ಮನವಿ ಮಾಡಿಕೊಂಡಳು ಎಂಬುದಾಗಿ ಮಾತ್ರ ಇದೆ. ಆದ್ರೆ ಇಂಗ್ಲಿಷ್ ಬೈಬಲ್ ನಲ್ಲಿ ಏನಿದೆ ಗೊತ್ತಾ? ಇಂಗ್ಲಿಷ್ ಬೈಬಲ್ ನಲ್ಲಿ ಇರೋದೇನೆಂದರೆ, ಎಸ್ತೇರಳು ಮತ್ತೊಮ್ಮೆ ರಾಜನ ಮುಂದೆ ಮನವಿ ಮಾಡಿಕೊಂಡು, ಮತ್ತೊಮ್ಮೆ ಯೆಟ್ ಅಗೇನ್ ಎಂಬ ಪದ ಬಳಸಲಾಗಿದೆ. ಅಂದರೆ ಆಲ್ರೆಡಿ ಹೋಗಿದ್ದಳು, ತನ್ನ ಪ್ರಜೆಗಳಿಗಿರುವ ಸಮಸ್ಯೆಯ ಕುರಿತು ರಾಜನಿಗೆ ಹೇಳುತ್ತಾಳೆ. ಆದರೆ ಪರಿಷ್ಕಾರ ಪೂರ್ತಿಯಾಗಿ ಬರಲಿಲ್ಲ, ಉತ್ತರ ಪೂರ್ತಿಯಾಗಿ ಬರಲಿಲ್ಲ. ಕೇಳಿ ಸಹೋದರ ಸಹೋದರಿಯರೇ, ನಾವು ಕೂಡ ದೇವರ ಬಳಿಗೆ ಬರ್ತೇವೆ. ನಮಗಿರುವ ಸಮಸ್ಯೆಗಳ ಕುರಿತು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಉತ್ತರ ಪೂರ್ತಿಯಾಗಿ ಬರಲ್ಲ. ಆಶಿಸಿದಂತಹ ಉತ್ತರ ಬರಲಾರದೇ ಇರಬಹುದು.
ಆಶಿಸಿದಷ್ಟು ಬರದೇ ಇರಬಹುದು. ಆಗ ಏನ್ ಮಾಡೋಣ? ಬೇಸರಗೊಳ್ಳೋಣವೇ? ವಿರಕ್ತಿಗೆ ಒಳಗಾಗೋಣವೇ? ಮಾಡಿದ ಪ್ರಾರ್ಥನೆಗಳೆಲ್ಲ ಏನಾಗಿ ಹೋದುವು ಎಂಬುದಾಗಿ ದೇವರ ಮೇಲೆ ಬೇಸರಗೊಳ್ಳೋಣವೇ? ಇಲ್ಲವೇ ಏನ್ ಮಾಡೋಣ? ಮೊದಲನೇದಾಗಿ ಎಡಬಿಡದೆ ಪ್ರಾರ್ಥಿಸಿದಳು. ಯೆಟ್ ಅಗೇನ್, ಮತ್ತೊಮ್ಮೆ ಹೋದಳು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ಏನೋ ಒಂದು ಬೆನ್ನಟ್ಟುತ್ತಾ ಇದೆ. ಅದು ನಿರುದ್ಯೋಗ ಸಮಸ್ಯೆ ಆಗಿರಬಹುದು, ಇಲ್ಲವೇ ಆಲಸ್ಯವಾಗುತ್ತಿರುವ ವಿವಾಹ ಆಗಿರಬಹುದು, ಆಲಸ್ಯವಾಗುತ್ತಿರುವ ಗರ್ಭಫಲ ಆಗಿರಬಹುದು, ಆಲಸ್ಯವಾಗುತ್ತಿರುವ ಆರೋಗ್ಯ ಆಗಿರಬಹುದು, ಆಲಸ್ಯ ಆಗುತ್ತಿರುವ ಸ್ವಂತ ಮನೆ ಆಗಿರಬಹುದು, ಆಲಸ್ಯ ಆಗುತ್ತಿರುವ ಪ್ರಮೋಷನ್ ಆಗಿರಬಹುದು, ಆಲಸ್ಯವಾಗುತ್ತಿರುವ ನಿಮ್ಮ ಪ್ರಯತ್ನಗಳ ಪ್ರತಿಫಲ ಆಗಿರಬಹುದು. ಅದು ನಿಮ್ಮನ್ನು ಬೆನ್ನಟ್ಟುತ್ತಾ ಇದೆ, ಬೇಟೆ ಆಡುತ್ತಾ ಇದೆ, ಬೇಸರಗೊಳಿಸುತ್ತಾ ಇದೆ, ವಿರಕ್ತಿ ಹುಟ್ಟಿಸುತ್ತಾ ಇದೆ. ಏನ್ ಮಾಡೋಣ? ದೇವರ ಮೇಲೆ ಬೇಸರಗೊಂಡು ಪ್ರಾರ್ಥಿಸುವುದನ್ನು ಬಿಡೋಣ ಅಂತೀರಾ? ಒಂದು ವೇಳೆ ಹಾಗೆ ಮಾಡೋದಾದರೆ ಯೆಹೂದ್ಯರು ಆ ಕಾಲದಲ್ಲಿ ರಕ್ಷಿಸಲ್ಪಡ್ತಾ ಇರಲಿಲ್ಲ. ಯಾಕೆಂದರೆ ಮರಣ ಶಾಸನ ಇನ್ನೂ ಜಾರಿಯಲ್ಲಿತ್ತು. ದುರ್ಮಾರ್ಗಿಯಾಗಿರುವ ಹಾಮಾನನ್ನು ಮಾಡಿರುವ ಪಾಪಿಷ್ಟ ಕೆಲಸದಿಂದ ಪ್ರತಿಫಲವಾಗಿ ಬಂದಿರುವಂತಹ ಶಾಸನ ಬದುಕೇ ಇತ್ತು. ನಿಮ್ಮ ಗಂಡ ಒಳ್ಳೆಯವನಲ್ಲದೇ ಇರಬಹುದು. ಬದುಕಿದ್ದಾಗ ನಿಮ್ಮ ಗಂಡ ಮಾಡಿದ ಸಾಲ ಈ ದಿನ ನಿಮ್ಮನ್ನು ಬೆನ್ನಟ್ಟುತ್ತಾ ಇರಬಹುದು. ಬದುಕಿದ್ದಾಗ ನಿಮ್ಮ ಗಂಡ ನಿಮಗೆ ಅಂಟಿಸಿರುವ ಅನಾರೋಗ್ಯ ಈ ದಿನಕ್ಕೂ ಕೂಡ ನಿಮ್ಮ ಶರೀರದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡ್ತಿರಬಹುದು. ಬದುಕಿರುವಾಗ ನಿಮ್ಮ ಹೆಂಡತಿ ಮಾಡಿರುವ ಗಾಯಗಳು ಮಾನಸಿಕವಾಗಿರಬಹುದು, ಶಾರೀರಿಕವಾಗಿರಬಹುದು, ನಿಮ್ಮ ಮನಸ್ಸಲ್ಲಾಗಿರ್ಬೋದು, ಹೃದಯದಲ್ಲಾಗಿರ್ಬೋದು. ಆಕೆ ಮಾಡಿರುವ ಗಾಯ ಮೇಲಿಂದ ಮೇಲೆ ಜ್ಞಾಪಕಕ್ಕೆ ಬಂದು ಈ ದಿನ ನಿಮಗೆ ನೆಮ್ಮದಿ ಇಲ್ಲದಂತೆ ಕಾಡಿಸಿ ಬಿಡುತ್ತಾ ಇವೆಯೇನೋ? ನೀವು ಬದುಕಿರುವಾಗ ನಿಮ್ಮ ತಂದೆ ಮಾಡಿರುವ ಸಾಲ ಆಗಿರ್ಬೋದು, ಇಲ್ಲವೇ ತಾಯಿ ಮಾಡಿರುವ ತಪ್ಪುಗಳಾಗಿರ್ಬೋದು. ಈ ದಿನ ಮಕ್ಕಳಾಗಿರುವ ನಿಮಗೆ ಸುಖವಾಗಲಿ ಸೌಖ್ಯವಾಗಲಿ, ಕನಿಷ್ಠ ನಾವು ಇಂಥವರ ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಳ್ಳುವ ಅವಕಾಶವೇ ಇಲ್ಲದಂತಾಗಿದೆಯೇನೋ? ನಿಮ್ಮನ್ನು ಈ ದಿನ ನಿರಾಶೆಗೆ ಗುರಿಪಡಿಸಿವೆಯೇನೋ? ಆ ದಿನ ಹಾಮಾನನು ಮಾಡಿರುವ ಪಾಪಿಷ್ಟ ಆಲೋಚನೆಯಿಂದ ಈ ದಿನ ಇಸ್ರಾಯೇಲರು ಅಂದರೆ ಯೆಹೂದ್ಯರಿಗೆ ನೆಮ್ಮದಿ ಇಲ್ಲದಂತಾಯ್ತು. ಒಂದು ವೇಳೆ ಯಾರೋ ಮಾಡಿರುವ ತಪ್ಪಿನಿಂದ, ಯಾರೋ ಮಾಡಿರುವ ಪಾಪಿಷ್ಟ ಕೆಲಸದಿಂದ, ಯಾರೋ ಮಾಡಿದ ಒಳಸಂಚಿನಿಂದ ಈ ದಿನಕ್ಕೂ ನೀವು ಸಫರ್ ಆಗ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ, ಅದೇ ಪರಿಸ್ಥಿತಿಯನ್ನು ಎಸ್ತೇರಳು ಕೂಡ ಹಾದು ಹೋದಳು. ಅದೇ ಪರಿಸ್ಥಿತಿಯನ್ನು ಆ ಕಾಲದ ಯೆಹೂದ್ಯರು ಕೂಡ ಹಾದು ಹೋದರು. ಎಸ್ತೇರಳು ಯಾರು ಗೊತ್ತಾ? ಒಬ್ಬ ರಾಣಿ. ಆದಾಗ್ಯೂ ಸಮಸ್ಯೆಯನ್ನು ಹಾದು ಹೋದಳು. ದಯವಿಟ್ಟು ಗಮನಿಸಿ, ಸಮಸ್ಯೆಗಳು ನಿಮ್ಮ ಕುಲದ ವ್ಯತ್ಯಾಸ ನೋಡಲ್ಲ, ನಿಮ್ಮ ಪ್ರಾಂತದ ವ್ಯತ್ಯಾಸ ನೋಡಲ್ಲ, ನಿಮ್ಮ ವಯಸ್ಸಿನ ವ್ಯತ್ಯಾಸ ನೋಡಲ್ಲ, ಬಣ್ಣದ ವ್ಯತ್ಯಾಸ ನೋಡಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿನ ವ್ಯತ್ಯಾಸ ನೋಡಲ್ಲ. ಸೈತಾನನು ನಿಮ್ಮನ್ನು ಶೋಧಿಸಬೇಕೆಂದಿರುವಾಗ ಅವನು ಯಾರನ್ನೇ ಆಗಲಿ ಶೋಧಿಸಬಹುದು. ಯಾವ ವಯಸ್ಸಲ್ಲಿದ್ದವರನ್ನಾದ್ರೂ ಶೋಧಿಸಬಹುದು, ಯಾವುದೇ ಕುಲದವರನ್ನಾದ್ರೂ ಶೋಧಿಸಬಹುದು, ಯಾವುದೇ ಮತದವರನ್ನಾದ್ರೂ ಶೋಧಿಸಬಹುದು, ಯಾವುದೇ ಪ್ರಾಂತದವರನ್ನಾದ್ರೂ ಶೋಧಿಸಬಹುದು. ಆ ಕಾಲದಲ್ಲಿ ದೇಶವನ್ನೇ ಪರಿಪಾಲಿಸುವ ರಾಜನ ಹೆಂಡತಿಯಾಗಿರುವಂತಹ ಎಸ್ತೇರಳು ಒದ್ದಾಡುತ್ತಾ ಇದ್ದಳು ಪ್ರಿಯರೇ. ಕಾರಣ ಮರಣ ಶಾಸನ. ಹೋಗ್ತಾಳೆ, ಹೇಳ್ತಾಳೆ, ಆದರೆ ಪರಿಪೂರ್ಣವಾಗಿ ಉತ್ತರ ಬರಲ್ಲ. ಮತ್ತೊಮ್ಮೆ ಹೋಗ್ತಾಳೆ. ಈ ದಿನ ಅದನ್ನೇ ಹೇಳಲು ಆಶಿಸುತ್ತಿದ್ದೇನೆ. ಮತ್ತೊಮ್ಮೆ ಹೋಗೋಣ, ಮೇಲಿಂದ ಮೇಲೆ ಹೋಗೋಣ. ಯಾರ ಬಳಿಗೆ? ಪ್ರಪಂಚವನ್ನೇ ಪರಿಪಾಲಿಸುವಂತಹ ರಾಜನ ಬಳಿಗೆ ಮತ್ತೊಮ್ಮೆ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಳ್ಳೋಣ. ಕಾರಣವೇನೆಂದರೆ ಬೈಬಲ್ ಸ್ವತಃ ಹೇಳ್ತದೆ, ಅವರು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಸಾಮ್ಯವನ್ನು ಹೇಳಿದರು. ಅದನ್ನು ಲೂಕ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ಪ್ರತಿ ವೇಳೆಯಲ್ಲಿ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು, ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಇವೆಲ್ಲವೂ ಕೂಡ ಬೈಬಲ್ ನಲ್ಲಿರುವಂತಹ ಆ ಪ್ರಾರ್ಥನೆಯ ವಿಧಾನವಾಗಿವೆ. ಅದಕ್ಕಾಗಿಯೇ ದಯವಿಟ್ಟು ಕೇಳಿ ಸಹೋದರ ಸಹೋದರಿಯರೇ, ವಾಕ್ಯ ಕೇಳುವಂತಹ ಪ್ರಿಯರೇ, ದಯವಿಟ್ಟು ಕೇಳ್ರಿ. ಬೇಸರಗೊಳ್ಳಬೇಡಿರಿ. ಪ್ರತಿ ವೇಳೆಯಲ್ಲಿಯೂ ದೇವರು ಉತ್ತರಿಸುವವರೆಗೂ ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ, ಶ್ರೇಷ್ಠವಾದ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ದರ್ಶಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು. ಆ ದಿನ ಸೌಲನಿಗೆ ಹೇಳಿದ್ರಿ, ಕೊಂದಾಕು ಎಂದು, ಅಮಾಲೇಕ್ಯರನ್ನು ಕೊಂದಾಕು ಎಂದು ಹೇಳಿದ್ರಿ. ಆದರೆ ನಿಮ್ಮ ಮಾತು ಕೇಳದೇ ಇರೋದ್ರಿಂದ ಸೌಲನ ಅವಿಧೇಯತೆಯ ನಿಮಿತ್ತ ಅಗಾಗನು ಬದುಕಿದ. ಅಗಾಗನ ಮುಖಾಂತರ ಅಗಾಗ ವಂಶದವನಾದ ಹಾಮಾನನು ಹುಟ್ಟಿ ಬಂದ.
ಆ ದಿನದ ಸೌಲನ ಅವಿಧೇಯತೆ ಕೆಲವೊಂದು ನೂರಾರು ವರ್ಷಗಳ ನಂತರ ಯಹೂದ್ಯರಿಗೆ ಶಾಪವಾಗಿ ಮಾರ್ಪಟ್ಟಿತು. ದೇವರೇ ನಮ್ಮ ಅವಿಧೇಯತೆ, ದೇವರೇ ನಮ್ಮ ಅಪವಿತ್ರತೆ ನಮ್ಮ ನಂತರದ ತಲೆಮಾರಿನವರಿಗೂ ಅವರ ನಂತರದವರಿಗೂ ಶಾಪವಾಗಿ ಮಾರ್ಪಡಬಾರದು ದೇವರೇ. ಆಶೀರ್ವಾದಕರವಾಗಿ ನಾವಿರಬೇಕು ದೇವರೇ. ಅಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ. ಯಾರ್ಯಾರು ಯಾವ ಅವಶ್ಯಕತೆಯಲ್ಲಿ ಇದ್ದವರಾಗಿ, ಯಾವ ಆಪತ್ತಿನಲ್ಲಿದ್ದವರಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮ್ಮ ನಾಮವನ್ನು ಘನಪಡಿಸಿಕೊಳ್ಳಿರಿ ಎಂಬುದಾಗಿ ಕೋರಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ದೇವರೇ, ನಮ್ಮ ದೇಶವನ್ನು ನಿಮ್ಮ ಕೃಪೆಯಲ್ಲಿ ದಯಮಾಡಿ ಜ್ಞಾಪಕ ಮಾಡಿಕೊಂಡು ಎಲ್ಲಾ ವಿಧವಾದ ಆಪತ್ತಿನಿಂದ ನಮ್ಮನ್ನು ಕಾಪಾಡಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಸೇರಿ ಬಂದು ಆರಾಧಿಸುವಂತಹ ಮಹಾಕೃಪೆ ಕನಿಕರ ದಯೆ ಅನುಗ್ರಹಿಸಿರೆಂದು ನಿಮಗೆ ಎಲ್ಲಾ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.